ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಮೇಲಿರುವ ಆರೋಪವೆಂದರೆ ಇವರು ಕ್ರಿಕೆಟ್ಟಿನ ಜಗತ್ತಿನ ಪ್ಲೇ ಬಾಯ್ ಆಗಿದ್ದಾರೆ ಎಂಬುದು. ನೋಡಿ ಯುವರಾಜ್, ಈ ಮಾತನ್ನು ಹೇಳೋದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆದರೆ ಶಾರುಖ್ ಖಾನ್ ಅವರು IPLನಲ್ಲಿ ಅವಾರ್ಡನ್ನು ಕೊಡಬೇಕಾದ್ರೆ ಆ ಸಮಯದಲ್ಲಿ ಅವರು ಹೇಳ್ತಾರೆ, ಹುಡುಗಿಯರು ಯುವರಾಜ್ ಸಿಂಗನ್ನ ತುಂಬಾ ಇಷ್ಟಪಡ್ತಾರೆ, ಯಾಕಂದ್ರೆ ಅವರ ಇಮೇಜ್ ಕ್ಯಾಸೋನೋವಾದು ಅಂತ. ನೋಡಿ, ಶಾರುಖ್ ಖಾನ್ ಒಬ್ಬ ಆಕ್ಟರ್, ಮತ್ತು ಆಕ್ಟರ್ಗೆ ದುಡ್ಡು ಕೊಡ್ತಾರೆ ಮಾತಾಡೋಕ್ಕೆ. ಸೊ ನನಗನ್ಸುತ್ತೆ ಶಾರುಖ್ ಖಾನ್ಗೆ ಯಾರೋ ದುಡ್ಡು ಕೊಟ್ಟಿದ್ದಾರೆ ಇದನ್ನು ಹೇಳಕ್ಕೆ. ಇದೆಲ್ಲ ಕರೆಕ್ಟ್ ಅಲ್ಲ ಇದು. ಆದ್ರೆ ಶಾರುಖ್ ಖಾನ್ ಅವ್ರ ಬಗ್ಗೆ ನೀವೇನಂತ ಹೇಳಿದ್ರಿ? ನನಗೂ ದುಡ್ಡು ಕೊಟ್ಟಿದ್ರು. ಜನತೆಗೆ ಹೇಳ್ಬಿಡಿ, ನೀವ್ ಹೇಳಿದ್ರಿ ಶಾರುಖ್ ಖಾನ್ ಹತ್ರ ಹುಡುಗಿರ್ ಯಾಕೆ ಬರಲ್ಲ ಅಂದ್ರೆ ಅವ್ರು ಯಾವಾಗ್ಲೂ ಕರಣ್ ಜೋಹರ್ ಜೊತೆಗಿರ್ತಾರೆ. ನೋಡಿ, ಇವಾಗ ನನ್ನ ಮೇಲೆ ಅಷ್ಟು ದೊಡ್ಡ ಅಲಿಗೇಷನ್ ಹಾಕಿದ್ದಾರೆ. ಸೊ ನಾನೇನಾದ್ರೂ ಅಲಿಗೇಷನ್ ಹಾಕ್ಲೇಬೇಕಲ್ವಾ? ಟಿಟ್ ಫಾರ್ ಟ್ಯಾಟ್. ಸೊ ನಾನು ಹೇಳ್ಬಿಟ್ಟೆ. ಅಲ್ಲ, ಈ ಮಾತನ್ನು ಹೇಳೋದಕ್ಕೆ ನಿಮ್ಗೂ ಕೂಡ ದುಡ್ಡನ್ನು ಕೊಟ್ಟಿದ್ರೆ? ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಇನ್ನೊಂದು ಸ್ವಲ್ಪ ನಾನು ಆಡ್ ಮಾಡ್ಕೊಂಡು ಹೇಳ್ದೆ. ಅಲ್ಲ, ಇದಕ್ಕೆ ಕಾರಣ ಏನು ಅಂತ ಹೇಳಿ. ಆಗಾಗ್ಗೆ ಹೊಸ ಹೊಸ ಹುಡುಗಿರ ಜೊತೆಗೆ ನಿಮ್ಮ ಹೆಸರು ತಳಕ್ ಹಾಕೊಳ್ಳುತ್ತಲ್ಲ. ಮೀಡಿಯಾ ಕಾಸು ಕೊಟ್ಟಿದ್ರು ಅನ್ಸುತ್ತೆ. ನೋಡಿ, ನಾನು ಮತ್ತೆ ಅದೇ ವಿಷಯ ಹೇಳ್ತೀನಿ. ಈಗ ನಾನು ಒಬ್ಬ ಗಂಡಸು, ಓಕೆ? ಎಲ್ಲರೂ ಒಪ್ತೀರ ಅಲ್ವಾ ನಾನೊಬ್ಬ ಗಂಡಸು ಅಂತ? ಇವಾಗ ನನ್ನ ನಾರ್ಮಲ್ ಫೀಲಿಂಗ್ಸ್ ಇದೆ. ಐ ಮೀನ್, ಅದು ಹುಡುಗನ ಮೇಲೆ ಬರಲ್ಲ ನನಗೆ. ಇವಾಗ ನಾನು ನಾರ್ಮಲ್ ಫೀಲ್ ಮಾಡಿದ್ರೆ ನಾನು ಒಂದು ಹುಡುಗಿನ ಅಟ್ರಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಟ್ಸ್ ಕ್ವೈಟ್ ನಾರ್ಮಲ್. ನನಗೆ ಅರ್ಥನೇ ಆಗಲ್ಲ ಈ ವಿಷಯ ಯಾಕೆ ಇಷ್ಟು ದೊಡ್ಡದಾಗತ್ತೆ. ನಾನೊಂದು ಹುಡುಗಿನ ಡೇಟ್ ಮಾಡಿದ್ರೆ, ಇಲ್ಲಿ ಕಾಲೇಜ್ ಹುಡುಗರಿದ್ದಾರೆ, ಅಲ್ಲಿ ಯಾರ್ದಾದ್ರು ಗರ್ಲ್ ಫ್ರೆಂಡ್ ಇರ್ಬೋದು. ಕಾಲೇಜ್ಗೆ ಹೋಗೋರಿಗೆ ಗರ್ಲ್ ಫ್ರೆಂಡ್ ಇರ್ತಾರೆ, ಸ್ಕೂಲ್ಗೆ ಹೋಗೋರಿಗೆ ಗರ್ಲ್ ಫ್ರೆಂಡ್ ಇರ್ತಾರೆ, ಇವರು ಆಚೆ ಹೋಗ್ತಾರೆ. ಸೊ ನಾನು ಇವ್ರ ಥರ ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಜಸ್ಟ್ ಏನು ಅಂದರೆ, ನಾನು ಕಂಟ್ರಿಗೋಸ್ಕರ ಆಡ್ತಾ ಇದ್ದೀನಿ, ನನ್ನನ್ನೆಲ್ಲರೂ ಗುರ್ತಿಡಿತಾರೆ. ನಾನು ಯಾರ ಜೊತೆ ಆಚೆ ಹೋದ್ರೆ ಅದು ಮೀಡಿಯಾದಲ್ಲಿ, ಪೇಪರಲ್ಲಿ ಬರುತ್ತೆ. ನೋಡಿ, ಇದಂತೂ ಒಳ್ಳೆ ವಿಚಾರ. ನೀವು ಯಾವುದೇ ಹುಡುಗನ ಜೊತೆ ಡೇಟ್ ಮಾಡ್ತೀನಿ. ನಾನು ಅದು ಎಕ್ಸ್ಪೆಕ್ಟ್ ಮಾಡ್ತೀನಿ, ಆ ಥರ ಆಗೋದು ಬೇಡ ಅಂತ. ಆದರೆ ತುಂಬಾನೇ ಒಂದು ದೊಡ್ಡ ಲಿಸ್ಟ್ ಇದೆ. ಮತ್ತೆ ಅತಿ ಮುಖ್ಯವಾಗಿ ಫಿಲ್ಮ್ ಸ್ಟಾರ್ ಜೊತೆಗೆ ನಿಮ್ಮ ಹೆಸರು ಯಾಕೆ ತಳಕು ಹಾಕೊಳ್ಳುತ್ತೆ? ಯಾಕೆ ಅಂದರೆ, ನಾರ್ಮಲ್ ಹುಡುಗಿ ಹೆಸರು ಅವ್ರಿಗೆ ಗೊತ್ತಿರಲ್ಲ, ಮತ್ತೆ ಅದರಿಂದ ಅವ್ರಿಗೆ TRP ಸಿಗಲ್ಲ. ಸೊ ಅವರು ಹೀರೋಯಿನ್ ಹೆಸರುಗಳನ್ನ ಹಾಕ್ತಾರೆ. ಅಂದ್ರೆ ಫಿಲ್ಮ್ ಸ್ಟಾರ್ಗಳನ್ನ ಬಿಟ್ಟು ನಾರ್ಮಲ್ ಹುಡುಗಿರು ತುಂಬಾ ಜನ ಇದ್ದಾರೆ. ಇಲ್ಲ, ನಾನು ಆ ಥರ ಹೇಳ್ತಾ ಇಲ್ಲ. ನಾನು ಇದ್ರ ರೀಸನ್ ಏನು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕಿಮ್ ಶರ್ಮಾ, ಮನೀಷಾ ಲಂಬಾ, ದೀಪಿಕಾ ಪಡುಕೋಣೆ, ರಾಯ್ಮಾ ಸೇನ್, ಕರಿಷ್ಮಾ ಕೋಟಕ್, ಮತ್ತೆ ಈ ಅಂಚಲ್ ಕುಮಾರ್, ತುಂಬಾ ದೊಡ್ಡ ಲಿಸ್ಟೇ ಇದೆ. ನೋಡಿ, ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಕಂಟ್ರಿಗೋಸ್ಕರ ಆಡ್ತೀವಿ, ಮತ್ತು ಅಟ್ ದ ಮೂಮೆಂಟ್ ಬಾಲಿವುಡ್ ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿ ಇವ್ರಿಗೆಲ್ಲ ಕ್ರಿಕೆಟರ್ಸು ಪರಿಚಯ ಇದ್ದಾರೆ, ಮತ್ತೆಲ್ಲ ಕ್ರಿಕೆಟರ್ಸ್ಗೂ ಫಿಲ್ಮ್ ಸ್ಟಾರ್ಸ್ ಗೊತ್ತು. ಮತ್ತು ಪ್ರಾಬ್ಲಮ್ ಏನಂದರೆ, ನೀವು ಯಾರನ್ನಾರು ಒಬ್ಬರನ್ನ ಸಿಕ್ಕರೂ ಸಾಕು, ನೆಕ್ಸ್ಟ್ ಡೇ ಅದು ಸ್ಟೋರಿ ಆಗಿಬಿಟ್ಟಿರುತ್ತೆ. ನಾನು ಡಿನೈ ಮಾಡ್ತಾ ಇಲ್ಲ ನನಗೆ ಜನ ಗೊತ್ತಿಲ್ಲ ಅಂತ, ನನಗೆಲ್ಲರೂ ಗೊತ್ತು. ಆದರೆ ಐ ಥಿಂಕ್ ತುಂಬ ವಿಷಯ ಔಟ್ ಆಫ್ ಪ್ರಪೋರ್ಷನ್ ಆಗಿಬಿಡುತ್ತೆ, ಮತ್ತು ಒಂದು ಮೀಟಿಂಗಲ್ಲೇ ಏನೇನೋ ಸ್ಟೋರಿ ಕ್ರಿಯೇಟ್ ಆಗಿಬಿಡುತ್ತೆ. ನನಗೆ ಗೊತ್ತಿಲ್ಲ ಇದು ಒಳ್ಳೇದಾ ಕೆಟ್ಟದಾ, ಇಲ್ಲ ನ್ಯೂಸ್ ಮಾರೋ ರೀತಿನ. ನಾನು ಏನು ಹೇಳ್ತಾ ಇದ್ದೀನಿ, ಒಂದು ಭೇಟಿ. ಪ್ರತಿ ದಿವಸ ನೀವು ಪ್ರೀತಿ ಜಿಂಟಾನ ತಪ್ಕೊಳ್ಳೋದನ್ನ ನಾವು ಟಿವಿನಲ್ಲಿ ನೋಡ್ತೀವಿ. ಪ್ರೀತಿ ಜಿಂಟಾ ನಮ್ಮ ಓನರ್ ಪಂಜಾಬ್ಗೆ, ನಮ್ಮ ಬಾಸ್. ಸೊ ಅವ್ರಿಗೆ ಖುಷಿ ಆಗುತ್ತೆ ನಾವು ಗೆದ್ದಾಗ. ಸೊ ಲಾಸ್ಟ್ 2 yearsಯಿಂದ ನಾನು ಕ್ಯಾಪ್ಟನ್ ಆಗಿದ್ದಾಗ, ನಾವು ಯಾವಾಗಲೇ ಗೆದ್ದಾಗ ಬಂದು ಇಟ್ ವಾಸ್ ಆನ್ ಅಪ್ರಿಸಿಯೇಷನ್. ಹುಡುಗರು ಚೆನ್ನಾಗಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತೀರಿ, ಪ್ರೀತಿ ಜಿಂಟಾನ ನಾನು ಯಾವಾಗೆಲ್ಲ ತಪ್ಕೋತೀನೋ ಆಗೆಲ್ಲ ಇಟ್ ಇನ್ಕ್ರೀಸಸ್ ಮೈ ಎನರ್ಜಿ ಲೆವೆಲ್. ಇದರಲ್ಲಿ ಕೆಟ್ಟಿದ್ದೇನೆ ಇಲ್ಲ ಅಲ್ಲ. ನೀವು ಒಂದು ಹುಡುಗಿ ತುಂಬ ಖುಷಿಯಿಂದ ಬಂದು ನಿಮಗೆ ಸಿಗ್ತಾ ಇದ್ರೆ ಅದು ಒಂದು ಖುಷಿ ಮೂಮೆಂಟೇ ಅಲ್ವಾ? ಸೊ ಅದು ಖುಷಿ ಮೂಮೆಂಟು. ಸೊ ನೀವು ಎನರ್ಜೈಸ್ ಮಾಡ್ತೀರೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತೆ ಆನಂತರ ಅವ್ರು ಹೇಳಬೇಕಾಯ್ತು, ಯುವರಾಜ್ ಸಿಂಗ್ ನನಗೆ ತಮ್ಮ ಇದ್ದ ಹಾಗೆ ಅಂತ.
ನೋಡಿ ಈಗ ವಿಷಯ ಅಷ್ಟೊಂದು ಬೆಳೆದೋಗಿತ್ತು, ಮತ್ತು ಯಾರ್ಯಾರು ಏನೇನೋ ಹೇಳ್ತಾ ಇದ್ರು. ಸೊ ಅದನ್ನ ಎಂಡ್ ಮಾಡೋಕ್ಕೆ ಅವರು ಆ ಥರ ಮಾಡಿದ್ರು. ದೀಪಿಕಾ ಪಡುಕೋಣೆ ವಿಚಾರವಾಗಿ ನೀವು ಹೇಳಿದ್ರಿ, ದೀಪಿಕಾ ನನ್ನ ಹೃದಯನ ಹೊಡೆದು ಹಾಕ್ಬಿಟ್ರು, ನಾನು ತುಂಬ ಸೀರಿಯಸ್ ಆಗಿದ್ದೆ. ನಾನು ಯಾವತ್ತೂ ಅದು ಹೇಳೇ ಇಲ್ವಲ್ಲ. ನೋಡಿ, ಇದೊಂದು ನ್ಯೂಸ್ ಪೇಪರಲ್ಲಿ ಇಂಥ ಸುಮಾರು ಬರುತ್ತೆ, ಆದರೆ ನಾನು ಯಾವತ್ತೂ ಆ ಥರ ಹೇಳಿಲ್ಲ. ಓಕೆ, ದಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಮತ್ತೊಂದು ಸ್ಟೇಟ್ಮೆಂಟ್ ಇದೆ, ಅದರಲ್ಲಿ ನೀವು ಹೇಳ್ತೀರಿ ನನಗೆ ಪ್ರೀತಿಲಿ ಮುಳುಗೋದು ತುಂಬ ಇಷ್ಟ ಆಗುತ್ತೆ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ಮತ್ತೆ ಇನ್ನೊಂದು ಪೇಪರ್ನಲ್ಲಿ ಪ್ರಿಂಟ್ ಆಗಿದೆ, ಇತ್ತೀಚೆಗೆ ನೀವು ಇಟಾಲಿಯನ್ನ ಒಂದು ಹುಡುಗಿ ಜೊತೆ ನಿಮ್ಮ ಸುತ್ತಾಟ ನಡೀತಾ ಇದೆ. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ನೋಡಿ, ಮತ್ತೆ ಅವೇ ಎಲ್ಲ ರೂಮರ್ಸ್, ಇದರಲ್ಲೆಲ್ಲ ಯಾವುದು ಸತ್ಯ ಇಲ್ಲ. ನಿಜವಾಗ್ಲೂ ಇದೆಲ್ಲ ಯಾವುದು ಸತ್ಯ ಅಲ್ಲ. ಸತ್ಯ ಎಷ್ಟಿದೆ? 5%. ನೋಡಿ, ಈ ಮಾತು ನಿಜನಾ? ಹೇಗೆ ರಾಖಿ ಸಾವಂತ್ ಅವರ ಸ್ವಯಂವರ ಟಿವಿನಲ್ಲಾಯ್ತು, ಹಾಗೆ ಯುವರಾಜ್ ಸಿಂಗ್ ಅವರದ್ದು ಆಗುತ್ತೆ? ಇಲ್ಲ, ನಾನು ಕೇಳಿದ್ದೆ ನಂದು ಸ್ವಯಂವರ ನಡೆಯುತ್ತೆ ಅಂತೆ, ಬಟ್ ನನಗೆ ಅನಿಸ್ತಲ್ಲ ನನ್ನ ಕೈಲಾಗತ್ತೆ ಅಂತ. ಯಾಕಂದ್ರೆ ನೋಡಿ, ಮೊದಲಿಗೆ ಹೆಸರು ಬಂದಿದ್ದು ಧೋನಿ ಅವರದ್ದು, ಅವ್ರ ಮದ್ವೆ ಅಂತೂ ಆಗೋಯ್ತು. ಈಗ ಉಳ್ಕೊಂಡಿರುವಂತ ಎಲಿಜಿಬಲ್ ಬ್ಯಾಚುಲರ್ ಅಂದ್ರೆ ನೀವೇ. ಹೌದು. ನನಗೆ ಅನಿಸ್ತಾ ಇಲ್ಲ ನಾನು ಆ ಥರ ಯಾವ್ದಾದ್ರು ಒಂದು ಶೋ ಮಾಡ್ತೀನಿ ಅಂತ. ಬಿಕಾಸ್ ಐ ಥಿಂಕ್ ಏನಾದರೂ ಹಾಗೆ ಸಿಕ್ಕಿ ಮದುವೆ ಆಗೋದು ಆಗಲ್ಲ. ಐ ಮೀನ್ ಇಟ್ಸ್ ನಾಟ್ ಮೈ ವೇ. ನಿಮ್ಮದು ಒಬ್ಬರು ಲೈಫ್ ಪಾರ್ಟ್ನರ್, ಅವ್ರ ಜೊತೆ ನೀವು ಲೈಫ್ ಪೂರ್ತಿ ಕಳಿಬೇಕು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಈ ಹುಡುಗಿ ಜೊತೆ ನಾನು ಜೀವನ ಪೂರ್ತಿ ಕಳಿಬೇಕು, ಇದೆಲ್ಲ ಯೋಚನೆ ಮಾಡಬೇಕು. ಇವಾಗ ನಾನು ಖುಷಿಯಾಗಿರ್ತೀನ, ಅವಳು ಖುಷಿಯಾಗಿರ್ತಾಳ, ಇದೆಲ್ಲ ನೋಡ್ಕೋಬೇಕು. ಆ್ಯಂಡ್ ಇಟ್ಸ್ ಅ ಬಿಗ್ ಸ್ಟೆಪ್. ಹಾಗಿದ್ರೆ ನಮ್ಗೆ ಹೇಳಿ, ನಿಮ್ಮ ರೀತಿ ಯಾವುದು ಅಂತ. ನಾನು ಏನು ಹೇಳ್ತೀನಿ ಅಂದರೆ, ಸೊ ಇದುವರೆಗೂ ಅನ್ಫಾರ್ಚುನೇಟ್ಲಿ ನನಗೆ ಯಾರೂ ಆ ಥರ ಪಾರ್ಟ್ನರ್ ಸಿಕ್ಕಿಲ್ಲ. ನನ್ನ ಲೈಫ್ ಪೂರ್ತಿ ಅವ್ರ ಜೊತೆ ಕಳಿಬೇಕು ಅನ್ನೋರು. ತಪ್ಪು ನನ್ನ ಕಡೆನೂ ಇರ್ಬೋದು, ನಾನು ಅವ್ರದ್ದೇ ತಪ್ಪು ಅಂತ ಹೇಳ್ತಿಲ್ಲ. ಬಟ್ ನನಗೆ ಯಾವತ್ತೂ ಅನಿಸುತ್ತೋ ಶಿ ಕುಡ್ ಬಿ ಮೈ ಲೈಫ್ ಪಾರ್ಟ್ನರ್ ಅಂತ, ನಾನು ಆವತ್ತಿನ ದಿವಸ ಮದುವೆ ಮಾಡ್ಕೋತೀನಿ. ಆದರೆ ನಿಜ ಏನು ಅಂತಂದರೆ, ನೀವು ಸಾಕಷ್ಟು ಬೇಗ ಎಮೋಷ್ನಲಿ ಅಪ್ಸೆಟ್ ಆಗಿಬಿಡ್ತೀರಿ. ನಾನು ಎಮೋಷ್ನಲ್ ಇದ್ದೀನಿ, ಆದರೆ ನಾನು ಯಾವತ್ತೂ ತೋರಿಸಲ್ಲ ಎಮೋಷ್ನಲ್ ಇದ್ದೀನಿ ಅಂತ. ಈ ವಿಷಯದಲ್ಲೂ ನನಗೆ ತುಂಬ ಲೆಸನ್ಸ್ ಸಿಕ್ಕಿದೆ ಲೈಫಲ್ಲಿ. ಸೊ ಇವಾಗ ನಾನು ಎಮೋಷನ್ಸ್ ಕಂಟ್ರೋಲ್ ಇಡ್ತೀನಿ. ನೋಡಿ, ಈ ಮಾತು ನಿಜನಾ? ನೀವು ಯಾವಾಗೆಲ್ಲ ಎಮೋಷ್ನಲಿ ಅಪ್ಸೆಟ್ ಆಗ್ತಿರುವಾಗ ನಿಮ್ಮ ತಾಯಿ ನಿಮ್ಮ ಜೊತೆ ಟೂರಿಗೆ ಬರ್ತಾರೆ, ನಿಮ್ಮ ಜೊತೆ ಪ್ರವಾಸಕ್ಕೆ ಬರ್ತಾರೆ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ? ಇಲ್ಲ, ಆ ಥರ ಈ ಸೀಸನಿಂದ ನಮ್ಮಮ್ಮ ಯಾವತ್ತೂ ಬಂದಿಲ್ಲ. ನಮ್ಮಮ್ಮ ಯಾವಾಗಲೇ ಹೇಳ್ತಾ ಇದ್ರು, ನಾನು ಚಿಕ್ಕವನಿದ್ದಾಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಇಂಡಿಯಾ ಕ್ಯಾಪ್ಟನ್ ಆದರೆ ನಾನು ನಿಮ್ಮನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ಮಾತು ನನಗೆ ತುಂಬ ಎಮೋಷ್ನಲ್ ಅನ್ಸುತ್ತೆ. ನಮ್ಮಮ್ಮಗೆ ತುಂಬ ಖುಷಿ ಕ್ರಿಕೆಟ್ ನೋಡೋಕ್ಕೆ, ಬಿಕಾಸ್ ನಮ್ಮ ಫಾದರ್ ಕೂಡ ಇಂಡಿಯಾಗೆ ಆಡ್ತಿದ್ರು. ನಾನು ಎಲ್ಲೇ ಆಡೋಕ್ಕೆ ಹೋದ್ರು, ಲೈಕ್ ಇಂಗ್ಲೆಂಡ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಅಲ್ಲಿ ಬಂದು ನೋಡೋದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಹಾಗಿದ್ರೆ ಆ ದಿವಸ ಯಾವತ್ತು ಬರುತ್ತೆ? ನೀವು ಕ್ಯಾಪ್ಟನ್ ಯಾವಾಗ ಆಗ್ತೀರಿ? ಆಕೆನ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀರಿ? ನೋಡಿ, ಅದು ನನ್ನ ಕೈಲಿಲ್ಲ. ಎಲ್ಲ ಕ್ರಿಕೆಟರ್ ಇಲ್ಲ, ಎಲ್ಲ ಮಕ್ಳದು ಕನ್ಸಿರುತ್ತೆ ಒಂದಿನ ಅವ್ರ ದೇಶನ ಲೀಡ್ ಮಾಡಬೇಕು ಅಂತ. ಸರ್, ಮೊದಲಿಗೆ ನಮಸ್ಕಾರ. ನಮಸ್ಕಾರ ಸರ್. ಈ ಪ್ರಶ್ನೆ ನನ್ನನ್ನ ಹಾಗೂ ಸಾಕಷ್ಟು ಜನರನ್ನ ಕಾಡಿರುತ್ತೆ. ಅದೇನಂದ್ರೆ, ಕ್ರಿಕೆಟರ್ಸ್ ಯಾಕೆ ಫಿಲ್ಮ್ ಸ್ಟಾರ್ಸ್ ಜೊತೆನೆ ಅಫೇರ್ ಇಟ್ಕೋತಾರೆ ಅನ್ನೋದು. ಫಿಲ್ಮ್ ಸ್ಟಾರ್ಸ್ ಜೊತೆ ಅಫೇರ್ ಇಟ್ಕೊಳ್ಳೋದು. ಫಿಲ್ಮ್ ಸ್ಟಾರ್ ಜೊತೆನೇ ಅಫೇರ್ ಯಾಕೆ ಮಾಡ್ತಾರೆ ಅಂದರೆ ನನಗೂ ಗೊತ್ತಿಲ್ಲ. ಅಥವಾ ಈ ಮಾತು ನಿಜ ಅಂತ ಅನ್ಸುತ್ತೆ, ಫಿಲ್ಮ್ ಸ್ಟಾರ್ಗಳು ನಿಮ್ಮ ಜೊತೆಗೆ ಅಫೇರನ್ನ ಇದು ಕರೆಕ್ಟ್ ಇರೋದು. ಇದು ನಾನು ನಂಬ್ತೀನಿ. ಅದು ಆ ಥರ ಇವಾಗ ನಾವು ಅವ್ರ ಜೊತೆನೇ ಅಫೇರ್ ಮಾಡಬೇಕು ಅಂತ ಅಲ್ಲ. ನೋಡಿದ್ರೆ ಬಾಲಿವುಡ್ ಮತ್ತು ಕ್ರಿಕೆಟ್ IPL ಆದಮೇಲೆ ಎಷ್ಟು ಕನೆಕ್ಟ್ ಆಗಿದೆ ಅಂದರೆ, ಪ್ರತಿ ಮ್ಯಾಚ್ ಆದಮೇಲೆ ಯಾರಾದರೂ ಸಿಗ್ತಾರೆ. ಸೊ ಅವೆಲ್ಲ ಹೇಳ್ದಷ್ಟೆಲ್ಲ ನಡೆಯಲ್ಲ ಅಲ್ಲಿ. ನಾವಂತೂ ಪದೇ ಪದೇ ಟಿವಿನಲ್ಲಿ ನೋಡ್ತಾ ಇರ್ತೀವಿ, ಯುವರಾಜ್ ಆಡ್ತಾ ಇರ್ಬೇಕಾದ್ರೆ ದೀಪಿಕಾ ನಗ್ತಾ ಇರ್ತಾರೆ. ನನ್ನ ಫೋಕಸ್ ಆಟದ ಮೇಲೆ ಇತ್ತು, ನನಗೆ ಗೊತ್ತಿಲ್ಲ ಆಚೆ ಏನು ನಡೀತಿತ್ತು ಅಂತ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೋಡಿ, ಇವತ್ತಿನ ಕ್ರಿಕೆಟ್ ಏನಿದೆ ಅದರಲ್ಲಿ ದುಡ್ಡಿದೆ, ಗ್ಲಾಮರ್ ಇದೆ, ಮತ್ತೆ ಸಾಕಷ್ಟು ಅಟ್ರಾಕ್ಷನ್ಸ್ ಇದೆ, ಮತ್ತೆ ಹಾಳಾಗುವಂಥ ಚಾನ್ಸಸ್ ಕೂಡ ಇದೆ ಅಲ್ವಾ? ಹಾಳಾಗುವಂಥ ಚಾನ್ಸ್ ಇದರಲ್ಲಿ 95% ಇದೆ. ಯಾಕೆಂದರೆ
ನೀವು ಆಡಕ್ಕೆ ಶುರು ಮಾಡಿದಾಗ ಇಲ್ಲ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಎಷ್ಟು ಸ್ಟ್ರಗಲ್ ಇದೆ ಇಲ್ಲೆಲ್ಲ. ಆಮೇಲೆ ಅಟ್ ಯಂಗ್ ಏಜ್ ಇಷ್ಟೆಲ್ಲ ಗ್ಲಾಮರ್ ಇವೆಲ್ಲ ಸಿಗತ್ತೆ. ಸೊ ಚಾನ್ಸಸ್ ಇದೆ ಜನ ದಾರಿ ತಪ್ಪೋದಕ್ಕೆ. ಯಾಕೆಂದ್ರೆ ನೀವು ಒಂದು ಪ್ರಪಂಚದಲ್ಲಿದ್ದು ಇನ್ನೊಂದು ಪ್ರಪಂಚಕ್ಕೆ ಹೋದಾಗ ನಿಮ್ಗದು ಸ್ವರ್ಗನೇ ಅನ್ಸುತ್ತೆ. ಮತ್ತೆ ನಾನು ಶುರು ಮಾಡಿದಾಗ ನಾನು ಫಸ್ಟ್ ಮ್ಯಾಚಲ್ಲೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನನಗೂ ಡಿಫ್ರೆಂಟಾಗಿ ಅನ್ಸೋಕ್ಕೆ ಶುರು ಆಯಿತು. ನಾನು ತಪ್ಪು ಮಾಡಿದೆ, ತುಂಬ ತಪ್ಪು ಮಾಡೇ ಕಲ್ತ್ಕೊಂಡೆ. ನೋಡಿ, ನಾವು ನೋಡಿದ್ದೀವಿ ಪಾಕಿಸ್ತಾನ 3 ಜನ ಆಟಗಾರರು, ಯಂಗ್ಸ್ಟರ್ಗಳು 18-19 ವರ್ಷದವರು, ಮತ್ತೆ ಮ್ಯಾಚ್ ಫಿಕ್ಸಿಂಗ್ ಮಾಡೋ ಸಮಯದಲ್ಲಿ ದುಡ್ಡು ತಗೋಬೇಕಾದ್ರೆ ಸಿಕ್ಕಾಕೊಂಡ್ರು. ಸರ್, ಇವಾಗ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಅದು ತುಂಬ ನಾಚಿಕೆಗೇಡಿನ ವಿಷಯ. ಪ್ಲೇಯಿಂಗ್ ಫಾರ್ ಕಂಟ್ರಿ ಆಸ್ ಅ ಇಂಡಿವಿಜುವಲ್ ಆ ಥರ ಮಾಡಿದ್ದಾರೆ. ಬಿಕಾಸ್ ಯಂಗ್ ಏಜ್ ಮತ್ತು ನಡೀತಾ ಜನ ಎಡೋಗ್ಬಿಡ್ತಾರೆ. ತುಂಬಾ ದೊಡ್ಡ ಡಿಸ್ಟ್ರಾಕ್ಷನ್ಸ್ ಇದ್ದಾವೆ. ಆದರೆ ನಾವು ಹಾನೆಸ್ಟ್ ಆಗಿರಬೇಕು. ನನ್ನ ಪ್ರಕಾರ ದುಡ್ಡಿಗಿಂತ ಜಾಸ್ತಿ ನಿದ್ದೆನೇ ಇಂಪಾರ್ಟೆಂಟು. ನೀವು ದಿನ ಎಲ್ಲ ಕಷ್ಟಪಟ್ಟು ಸುಸ್ತಾದಾಗ ನೀವು ದಿಮ್ಮೇಲೆ ತಲೆ ಇಟ್ಟಿದ ತಕ್ಷಣ ನಿಮ್ಗೆ ನಿದ್ದೆ ಬರಬೇಕು. ಇಷ್ಟೆಲ್ಲ ಬ್ಯಾಗೇಜು, ಇಷ್ಟೆಲ್ಲ ಮೈಂಡಲ್ಲಿ ಥಾಟ್ಸ್ ಇದ್ದರೆ ನಿಮಗೆ ನಿದ್ದೆ ಬರಲ್ಲ. ನನ್ನ ಪ್ರಕಾರ ಆ ಥರ ಬದುಕಿದ್ರೆ ಬದುಕ್ದಂಗೆ ಅಲ್ಲ. ನೋಡಿ, ನಾನು ರಿಪೋರ್ಟ್ಸಲ್ಲಿ ನೋಡಿದ್ದೆ, ಅವರ ತಲೆನಲ್ಲಿ ಪ್ರೆಷರು ಸಾಕಷ್ಟಿತ್ತು. ಅವರಿಗೆ ನಂಬಿಕೆ ಇತ್ತು, ನಾವು IPLನಲ್ಲಿ ಆಟ ಆಡ್ತೀವಿ, ತುಂಬ ದುಡ್ಡು ಬರುತ್ತೆ. ಆ ಬೇಸಿಸ್ ಮೇಲೆ ಅವ್ರೇನು ಮಾಡಿದ್ರು, ಸಾಲ ತಗೊಂಡ್ರು, ದೊಡ್ಡ ಮನೆ ತಗೊಂಡ್ರು, ಕಾರ್ ತಗೊಂಡ್ರು. ಮತ್ತೆ ಈ ಪ್ರೆಷರ್ ಇತ್ತು, ಹೇಗಾದ್ರೂ ಮಾಡಿ ಸಾಲ ತೀರಿಸ್ಬೇಕು ಅಂತ ಅನ್ನೋದು. ನೋಡಿ, ನಾನು ಇಷ್ಟು ಡೀಟೇಲಾಗಿ ಎಲ್ಲ ಓದಿಲ್ಲ. ಆದರೆ ಏನಾದರೂ ಕೆಲಸ ಮಾಡೋಕ್ಕೆ ಮುಂಚೆ ನೀವು ಅಡ್ವೈಸ್ ತೊಗೋಬೇಕು, ಸೀನಿಯರ್ಸ್ ಅಡ್ವೈಸ್ ತೊಗೋಬೇಕು, ಇಲ್ಲ ಜನರ ಅಡ್ವೈಸ್ ತೊಗೋಬೇಕು. ಸೊ ಐ ಥಿಂಕ್ ಎಷ್ಟು ಜನ ಯಂಗ್ ಪ್ಲೇಯರ್ಸ್ ಇದ್ದಾರೆ ಅವರೆಲ್ಲ ಸೀನಿಯರ್ಸ್ ಅಡ್ವೈಸ್ ತೊಗೊಂಡು ಮುಂದೆ ನಡಿಬೇಕು. ಯಾಕೆಂದರೆ ನಮ್ಮ ಕರಿಯರಲ್ಲಿ ಸೌರವ್ ಗಂಗೂಲಿ, ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, VS ಲಕ್ಷ್ಮಣ್, ಸೊ ವಿ ಹ್ಯಾಡ್ ವೆರಿ ಗುಡ್ ಸೀನಿಯರ್ ಪ್ಲೇಯರ್ಸ್. ಇವತ್ತಿನ ಡೇಟಿಗೆ ದೇ ಆರ್ ಬಿಗ್ ಐಕಾನ್ಸ್. ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ಒಂದು ವೇಳೆ ನಿಮ್ಮನ್ನ ಯಾರಾದರೂ ಮ್ಯಾಚ್ ಫಿಕ್ಸಿಂಗಿಗೆ ಅಪ್ರೋಚ್ ಮಾಡಿದ್ರೆ ಆಗ ನೀವೇನ್ ಮಾಡ್ತೀರಿ? ನನ್ನನ್ನು ಯಾರು ಮ್ಯಾಚ್ ಫಿಕ್ಸಿಂಗ್ ಅಪ್ರೋಚ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಏನಿದೆ ಮತ್ತು ನಾನು ಮಾತಾಡೋ ರೀತಿ, ನಡೆಯೋ ರೀತಿ ಎಷ್ಟು ಸ್ಟ್ರಾಂಗ್ ಇದೆ ನನ್ನ ಕಂಟ್ರಿಗೋಸ್ಕರ ಯಾರಾದರೂ ಬಂದು ನನಗದೆಲ್ಲ ಕೇಳೋಕ್ಕೆ ಆಗಲ್ಲ. ಐ ಡೋಂಟ್ ಥಿಂಕ್ ಸೊ. ಯಾಕೆಂದರೆ ನನ್ನ ಕಂಟ್ರಿ ಪ್ಲೇಯಿಂಗ್ ಫಾರ್ ಇಂಡಿಯಾಗೆ ಆಡೋದು ಅದೇ ನನಗೆ ತುಂಬ ದೊಡ್ಡ ವಿಷಯ. ಚಿಕ್ಕ ವಯಸ್ಸಿಂದ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ. ಮತ್ತು ನಾನು ಯಾವತ್ತೂ ಬಯಸಲ್ಲ ಈ ದೇಶದ ಜನರಿಗೆ ಮೋಸ ಮಾಡೋಕ್ಕೆ.